ನಮಸ್ಕಾರ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಗುಲಾಬ್ ಜಾಮ್ ಮಾಡ್ಲತ್ತಿದ್ದೆವು. ಅದು ಹೆಂಗೆ ಮಾಡ್ತಾರೋ ನಿಮಗೆ ತೋರಿಸ್ಬೇಕಲ್ಲತ್ತಿದ್ದೆವು. ನೋಡ್ರಿ, ಇಲ್ಲಿ ಗುಲಾಬ್ ಜಾಮ್ ಪ್ಯಾಕೆಟ್ ತಂದಿದ್ದೆವು. ಇದು ಮೊದಲ ಹಿಟ್ಟ ಕಲಸ್ಲತ್ತಿದ್ದೆವು ಹಾಲಿನೊಳಗೆ. ಇವು ಸಣ್ಣ ಸಣ್ಣ ಅಂದ್ರೆ ಗುಲಾಬ್ ಜಾಮ್ ಎಷ್ಟು ಸೈಜ್ ಬೇಕು ಅಷ್ಟು ಉಂಡೆ ಮಾಡಿ ಇಡ್ಲತ್ತಿದ್ದೆವು. ಆಮೇಲೆ ಇದು ಪಾಕ್ ರೆಡಿ ಮಾಡ್ಕೋಬೇಕಲ್ಲ, ಅಂದ್ರೆ ನಾವು 125 ಗ್ರಾಮದ್ದು ಹಿಟ್ಟದ್ದು ಪ್ಯಾಕೆಟ್ ತಂದಿದ್ದೆವು. ಅದಕ್ಕೆ 250 ಗ್ರಾಮ್ ಸಕ್ಕರೆ ಹಾಕ್ಲತ್ತಿದ್ದೆವು. ಅಂದ್ರೆ ನೀವು ಎಷ್ಟು ಹಿಟ್ಟು ಹಾಕಿರ್ತೀರಿ ಅದ್ರದ್ದು ಡಬಲ್ ಸಕ್ಕರೆ ಹಾಕಬೇಕು ನೀರಿನೊಳಗೆ. ಅದಕ್ಕೆ ಕುದಿಸ್ಬೇಕು, ಪಾಕ ಆಗುತ್ತಾನ ರೆಡಿ ಆಗುತ್ತಾನ. ಏಲಕ್ಕಿ ಜಿಜ್ ಬೇಕಿಂಗ್ ವೆಜ್ ಬೇಕಿಂಗ್ ಅನ್ಬೇಕು. ಅದು ತಗೊಳ್ಳಿ, ಏಲಕ್ಕಿ ತಗೋಬೇಕಾ ಜಾಸ್ತಿ ತಗೊಳಂಗಿಲ್ಲ. ಇಲಾಚಿ ಹಾಕ್ಲತ್ತಿದ್ದೆವು. ಎಸ್ ಸಣ್ಣ ಸಣ್ಣ ಏಲಕ್ಕಿ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಬೇಕು. ಅಷ್ಟೇ, ಎಷ್ಟು ಕಾಳಿದ್ದು ಎಣಿಸ್ಕೊಳ್ಳಿ. ನಾನು ಕರೆಕ್ಟ್ ನಾಲ್ಕು ಹೇಳ್ರಿ. ನಮ್ಮ ಕಡೆ ಮಿಕ್ಸರ್ ಇಲ್ಲ ಅಂತ ಹೇಳ್ಬೇಕು ನೀವು. ನಮ್ಮ ಕಡೆ ಮಿಕ್ಸರ್ ಇಲ್ಲ, ನಮ್ಮ ಕಡೆ ಮಿಕ್ಸರ್ ಇಲ್ಲ. ಸಣ್ಣ ಪುಡಿ ಮೇಲೆ ಇಲಾಚಿ ಸಕ್ಕರೆ ಒಳಗೆ ಹಾಕಿದೆವು. ಪಾಕ ಆಗೈತಿಲ್ಲ ನೋಡ್ಲತ್ತಿದ್ದೆವು. ಅಂದ್ರೆ ಗಟ್ಟಿ ಆಗಬೇಕು ಸ್ವಲ್ಪ. ಇನ್ನು ಕುದಿಬೇಕಾ? ಸಕ್ಕರೆ ಹಾಕೋದು ಬೇಡ. ಮತ್ತೆ ಏಲಕ್ಕಿ ಗಿಲಕ್ಕಿ ಇದ್ವಲ್ಲ ಕೊಡ್ರ ಏನದು ಹಾಕ್ಬಿಟ್ರಿ. ಮತ್ತೆ ನಾನು ಹಾಕ್ತಿದ್ದಿರಲಿಲ್ಲ, ನೀವು ಹಾಕಿದ್ರೆ ಅದು ಪಾಯಿಂಟ್ ಫುಲ್ ಕುದಿಬೇಕು ಪಾಕ, ಅಂದ್ರೆ ಗಟ್ಟಿ ಆಗುತ್ತಾನ. ಕುದಿಲಕ್ಕ ಸ್ವಲ್ಪ ಗಟ್ಟಿ ಗಟ್ಟಿ ಆಗಬೇಕು. ಒಂಚೂರು ಇದು ಆಯ್ತಿದ್ದು, ಅದು ಚೂರು ಅಳಸಾಗೈತಿ. ಅದು ನೋಡ್ರಿ, ಅದು ಅಂದ್ರೆ ಇಲ್ಲಿ ಹೇಳ್ತೀನಿ, ಇಲ್ಲಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನೂ ಬರಾತಿಲ್ಲಲ್ಲ, ಬರ್ಬೇಕದು. ಬರೋತನ ಕುದಿಸ್ಬೇಕದು. ಯಾಕಂದ್ರೆ ಇನ್ನ ನೀರು ಅದ್ರೊಳಗ ಕೊಡ ನೀರು ಹಾಕಿದ್ರೆ ಮತ್ತೆ ಎಲ್ಲಿಂದ ಬರ್ಬೇಕು? ಅದೇ ಇದು ಮಾಡಕ್ ಬರೋದಿಲ್ಲ, ಏನಿಲ್ಲ. ನಾವು ನೋಡಿ ಹಿಂಗೆ ತಗೋಬೇಕು. ಹಿಂಗೆ ಕೈ ಹಾಕೋದಿಲ್ಲ. ನೋಡಿ ಟೇಸ್ಟ್ ಮಾಡ್ತೀನಿ. ಸಕ್ಕರೆ ಹಾಕ್ತೀನಿ ಅದೇ ಬೇಡ. ಏಲಕ್ಕಿ ಹಾಕ್ತಿರಲ್ಲ, ಇನ್ನೆರಡು ಹಾಕಿ. ಪಾಕ್ರಿ ಈಗ ಹಾಕ್ಬಿಡೋದು. ಮೊದಲು ಅಂದ್ರೆ ಕಡಾಯಿ ಒಳಗೆ ನಾವು ಗುಲಾಬ್ ಜಾಮೂನ್ ಕರಿಬೇಕಾಕೈತಿ. ಅದಕ್ಕೆ ಕಡಾಯಿ ಒಳಗೆ ಎಣ್ಣೆ ತೊಗೊಂಡು ಅವು ಮೊದಲು ಕರಿಲತ್ತಿದ್ದೆವು. ಆಮೇಲೆ ಹಿಂದಿಗಡೆ ಪಾಕ್ಲ ನೆನೆ ಇಟ್ಟಿದ್ದೆವು. ಅದಕ್ಕೆ ಎಣ್ಣೆ ಕಾಯ್ದೈತಿ. ನಾವು ಎಲ್ಲ ಗುಲಾಬ್ ಜಾಮೂನ್ ಕರಿಲತ್ತಿದ್ದೆವು. ಹೇಳಿದ್ನಿಲ್ಲ ಮತ್ತೆ ತಪ್ಪುತ್ತೆ. ಸುಮ್ಮಿರ ಸುಮ್ಮಿರ ಸುಮ್ಮಿರ. ಸಣ್ಣ ಇಡ್ರಿ ಪೂರ. ದೊಡ್ಡದು ಗುಲಾಬ್ ಜಾಮೂನ್. ಇನ್ನ ಸಕ್ಕರೆ ಹಂಗೆ ಮಾಡಿಕೆ ಸಿಟ್ಟು ಬಿಡ್ತಿದ್ದೇವೆ ನೋಡಪ್ಪ. ಇನ್ನೊಂದು ಒಳ್ಳೆ ಅದು ಹಾಕದಲ್ಲ, ಅದ್ರಾಗ ಹಾಕ್ರು. ಸ್ವಲ್ಪ ನೀರು ಹಾಕ್ರಲ್ಲ. ಡೈರೆಕ್ಟ್ ಹಾಕ್ತಿರ್ತೈತಿ. ನಮ್ಗೆ ಗೊತ್ತೇ ಇರಲಿಲ್ಲ.
ಮಾಡ್ತೇವೆ ಸರಿ. ಸಿಡಿಸ್ಕೊಂತೀನೋ ಹಂಗ ಆಟ ಮಾಡ್ಬೇಡಿ ಎಲ್ಲಿ ಸಂಗಟ. ಅಷ್ಟು ಎಲ್ಲ ಗುಲಾಬ್ ಜಾಮೂನ್ ಫುಲ್ ಕರಗ ಬಳಕ ಹಿಂದಿಗಡಿ ಅವು ಪಾಕದಾಗ ಹಾಕಿ ನೆನೆ ಹಿಡಿಬೇಕು ಅವಕ್ಕೆ. ಅಲ್ಲ ಒಂದು ಸ್ವಲ್ಪ ಟೆಂಪ್ರೇಚರ್ ಆಯಿಲ್ ಆಗ ಕುದಿಯತ್ತೈತಿ, ಇವಾಗ ಕುದಿಯತ್ತೈತಿ, ಈಗ ಕುದಿತೈತಿ. ನಿಂದ್ರೆ ಒಂದು ಸ್ವಲ್ಪ ಸಮಾಧಾನ ಇರಬೇಕು, ಒಂದು ಸ್ವಲ್ಪ ಉಸಿರಾಡಕರ ಬಿಡು. ಒಂದು ಮೇಲೆ 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 ಅಳಿಗಡಿಸಿ ನಂತರ ಅದೇನು ಮಾಡ್ಬೇಕು ಅಳಿಗಡಿಸಿ ಒತ್ತದ ಮತ್ತವು ಈಗ ಅಳಿಗಡಿಸಿ ಆಗಾಗ ಒತ್ತಿದ್ ನೋಡಲ್ಲ. ಈಗ ನಾನು ಹೇಳ್ತಿದ್ದೇನೆ ಎಂತ ಮಾಡಕ್ ಬರೋದಿಲ್ಲ. ಸುಮ್ಮನೆ ಚೆನ್ನಾಗಿ ಸೇಮ್ ಟು ಸೇಮ್ ನೋಡಬೇಕು. ನಾನು ಸ್ವಲ್ಪ ಮಾಡಿ ಇದಕ್ಕೆ ಚಲೋ ಆಯ್ತು. ಇದಕ್ಕೆ ಚಂದ ಮಾಡಾರತ್ತಾನ ಬೇಡ ಅಂದಿಲ್ಲ ಮಾಡ್ತಾ ಇಲ್ಲ. ಮಾಡ್ಬೇಕಲ್ಲ. ಹಾಂ ಏ ಅಂದ್ರೂ ಒಂದು ಸ್ವಲ್ಪ ದೊಡ್ಡ ಹೋಗ್ಬಿಡಿ ಗಾಡಿ. ನಾನು ಅಳಿಗಾಡಿಸ್ತೀನಿ ಕೊಡಲ, ನೀವು ಒಬ್ಬಟ್ಟಿನ ಅಳಿಗಾಡಿಸ್ಬೇಕಾ? ತಗೋ ಅದು ಉಪ್ಪಿಟ್ಟು ಮಾಡ್ಲತ್ತಿಲ್ಲ ಅಲ್ಲೇ ನೀ ಹಂಗೆ ಅಡ್ಸ್ಲಕ್ಕ. ಉಪ್ಪಿಟ್ಟು ಅಲ್ಲೇ ಹಂಗೆ ಅಡ್ಸ್ಲಕ್ಕ. ಎದಕ್ಕ ಜಾಮೂನ್ ನಾವು ಸರಿ ಸರಿ ಒತ್ತುತ್ತಾವ ಸರಿ. ಹಂಗೆಲ್ಲ ಮಾಡಿದ್ರೆ ಕೇಳೋದಿಲ್ಲ ಬಿಡೋದಿಲ್ಲ, ಭಾಳ ಬಿಡೋದಿಲ್ಲ. ನೋಡು ಎಷ್ಟು ಚಂದ ಮಾಡ್ತಾನೆ. ನೋಡ್ಲಾ ಎಷ್ಟು ಚಂದ ಮಾಡತ್ತೀನಿ. ಏ ಇರ್ಲ ಒಂದ್ಸಲ ಆಕಿ ಅದ್ರೊಳಗೆ ವಿಡಿಯೋ ಮಾಡ ಇಕ್ಕಿ ಮಾಡಿದ್ರೇ ಜಾಮೂನ್ ಹಾಕೋ ಕೊಡು. ಅದು ಕೊಡು, ಅದು ಕೊಡು. ಸರಿ ನಾನು ಮಾಡ್ತೇನೆ. ನನ್ನ ಕೈದಾಗ ಹಾಕೋ, ನಿಮ್ಮ ಕೈದಾಗ ಅಷ್ಟೇ ಹಾಕೋನು. ಹಿಂಗೆ ಹಿಡಿಬೇಕು. ಇಲ್ಲಿ ನೋಡಿ ಹಿಂಗೆ ಇಷ್ಟು ಇಲ್ಲಿ ಕುದಿಯತೈತಿಲ್ಲ, ಹಿಂಗೆ ಹಿಂಗೆ ಬಿಡ್ಬೇಕು. ಹಿಂಗೆ ಒಂದು ಸ್ವಲ್ಪ ಬಿಡ್ಬೇಕು, ಮತ್ತೆ ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು. ಮೂರೇ ಸರ್ತಿ ಮಾಡ್ಬೇಕು, ಜಾಸ್ತಿ ಮಾಡಬೇಕು. ನಾವು ನಮ್ಮ ಚಾನಲ್ ಒಳಗೆ ಬೇರೆ ಬೇರೆ ಫುಡ್ ತಯಾರು ಮಾಡೋ ವಿಡಿಯೋಗಳು ಮಾಡಿಬಿಡ್ತಾ ಇರ್ತೀವಿ. ನೋಡಿರಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಮಾರಿ ತೋರಿಸ್ರು ಮತ್ತೆ ಆದಷ್ಟು ಫುಡ್ ಲವರ್ಗಳಿಗೆ ಮತ್ತು ಯಾರು ಅಡುಗೆ ಮಾಡೋರಿಗೆ ಹೆಲ್ಪ್ ಆಗ್ತೈತೆ ಅಂದ್ರೆ ಅವ್ರಿಗೆ ನಮ್ಮ ವಿಡಿಯೋವನ್ನು ಶೇರ್ ಮಾಡಿರಿ. ತಳಗ್ ಕಮೆಂಟ್ ಅದ ಬರ್ತಾವ. ಅದೇ ಒಂದ್ರ ತನ ಇರ್ತದ, ನಿಮ್ಗೆ ಗೊತ್ತಾಗೋದಿಲ್ಲ ಬಿಡೋದಿಲ್ಲ. ಡಯಟ್ ಮಾಡೋಕ್ಕೂ ಬರೋದಿಲ್ಲ, ಏನೂ ಇಲ್ಪ ನಿಮ್ಗೆ. ಸ್ವೀಟ್ ನೋಡೋದ್ರೊಳಗೆ ಡಯಟ್ ಹಾಳಾಗೋತದ. ಹಾಂ ಮುಗಿತಾವ, ಬಿಟ್ಟು ಬಿಡ್ಬೇಕಾಗ್ತದೆಲ್ಲ. ಇದ್ದಾಗ ತಿನ್ಬೇಕು. ಮತ್ತೆ ಅಲ್ಲಿ ಡಯಟ್ ಅಂತ ಕುಂತಿದ್ನಪ್ಪ ಅಂತಂದ್ರೆ ಯಾರು ತಿಂತಾನೆ? ಸರಿ ಸರಿ ಚಲೋ ಚಲೋ ಎಪ್ಪೋ ಹೊಡಿತು ಕುಂತೀವಿ. ಪಾಕ ನೋಡ್ರಿ ರೆಡಿ ಆಗೈತಿ ಫುಲ್ಲ. ಗುಲಾಬ್ ಜಾಮೂನ್ ಹಾಕಿ ಒಂದು ಸ್ವಲ್ಪ ನೆನೆ ಹಿಡಿಬೇಕು. ಒಳಗೆ ಎದ್ದು ಬಿಡೋದು ಸುಡ್ತದ. ಅಂದ್ರೆ ಫುಲ್ ಅದು ಪಾಕ ಎಲ್ಲ ಗುಲಾಬ್ ಜಾಮೂನ್ ಒಳಗೆ ಹೋದ ಬಳಕ ರುಚಿ ಹತ್ತಾವ ಗುಲಾಬ್ ಜಾಮೂನ್. ಒಬ್ಬೊಬ್ರಿಗೆ ಐದೈದೇ ಹೆಚ್ಚಿಗಿಲ್ಲ. ಆಮೇಲೆ ಅದು ಉಳುಕಿದ ಪಾಕ ಏನು ಮಾಡೋದು? ಕುಡಿಯೋಕೆ ಹೇಳಿ ನೀವು ಮನೆಗೆ ಕೊಟ್ಟು ಕಳಿಸ್ತೀನಿ ಅದನ್ನು. ಯಾರು ಹೊಸದಾಗಿ ನಮ್ಮ ಚಾನಲ್ ವಿಡಿಯೋ ನೋಡತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ. ನೋಡಿರಿ ಫೈನಲ್ ಎಲ್ಲ ಆಗೈತಿ. ಈಗ ನಾವು ಗುಲಾಬ್ ಜಾಮೂನ್ ತಿನ್ಬೋದು. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.